ಇದರಲ್ಲಿ ಒಂದೊಂದನ್ನೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಾರಿ ಇದೋಗ್ಬಿಡ್ತು. ನೆಕ್ಸ್ಟ್ ಒನ್ ಚೆನ್ನಾಗಿದೆ ಅಲ್ಲ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಇದು ಕೂಡ ತುಂಬ ಚೆನ್ನಾಗಿದೆ. ಜುಮ್ಕಿ ಇದು ಚೆನ್ನಾಗಿ ಕಾಣಿಸುತ್ತೆ, ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಇದು ಹೆಲೋ ಹಾಯ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು, ಅಂದ್ಕೊಳ್ತಾ ಇದ್ದೆ ಮಾಡೋಣ ಅಂತ ಹೇಳಿ. ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಕಲೆಕ್ಷನ್ ಅಂತ ಏನಿಲ್ಲ ನನ್ನ ಕಡೆ, ಒಂದಿಷ್ಟು ಇದ್ದಾವೆ. ಅದು ತುಂಬ ವರ್ಷಗಳಿಂದ ನಾನು ತೊಗೊಂಡು ಇಟ್ಕೊಂಡಿರೋದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನಿವತ್ತು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟಿದೆ ಅಂದರೆ ಒಂದು 3 ಬಾಕ್ಸ್ ಇದೆ, 3 ಬಾಕ್ಸ್ ಅಷ್ಟಿದೆ. ಇದೆಲ್ಲ ಸ್ವೀಟ್ ಬಾಕ್ಸ್, ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂತ ಹೇಳಿ ನಾನು ಹಾಗೆ ಇಟ್ಕೊಂಡಿದ್ದೆ. ಈ 3 ಬಾಕ್ಸಲ್ಲಿದೆ. 3 ಬಾಕ್ಸಲ್ಲಿ ಏನೇನಿದೆ ಅಂತ ಹೇಳಿ ಇವಾಗ ನಿಮಗೆ ಒಂದೊಂದಾಗಿಯೇ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಬಾಕ್ಸ್ನ ತಗೊಳ್ತಾ ಇದ್ದೀನಿ. ಎಸ್, ಇಷ್ಟಿದೆ. ಇದರಲ್ಲಿ ಒಂದೊಂದನ್ನೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಒನ್ ಇದು ಈ ಓಲೆ. ಇದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ನನಗೆ ತುಂಬಾ ಇಷ್ಟ ಆಗಿತ್ತು ಇದು. ಅಂದರೆ ಇದೋಗ್ಬಿಡ್ತು. ನನಗೆ ತುಂಬಾ ಇಷ್ಟ ಆಗಿತ್ತು ಇದು ಓಲೆ, ಹಾಗಾಗಿ ತೊಗೊಂಡಿದ್ದೆ. ನನ್ನ ಕಿವಿಗೆ ಸ್ವಲ್ಪ ದೊಡ್ಡದು ಅನಿಸುತ್ತೆ, ಆದರೂ ತುಂಬಾ ಇಷ್ಟ ಆಗಿತ್ತು ನನಗಿದು, ಹಾಗಾಗಿ ಇದನ್ನೊಂದು ತಗೊಂಡಿದ್ದೆ. ನೆಕ್ಸ್ಟ್ ಒನ್ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ ಒಂದಕ್ಕೊಂದು. ನೆಕ್ಸ್ಟ್ ಒನ್ ಈ ಜುಮ್ಕಿ ಚೆನ್ನಾಗಿದೆ ಅಲ್ಲ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಈ ರೀತಿಯಾಗಿ ಬ್ಲೂ ಕಲರ್ ಗುಂಡುಗಳನ್ನು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಯಾವುದೋ ಒಂದು ಡ್ರೆಸ್ ಮ್ಯಾಚಿಂಗ್ ಅಂತ ತೊಗೊಂಡಿದ್ದೆ ನಾನು. ನೋಡಿ ಚೆನ್ನಾಗಿದೆ ಅಲ್ಲ. ಇದೆಲ್ಲ ಶಾಪ್ಗಳಲ್ಲೆಲ್ಲ ತೊಗೊಂಡಿರೋದು ನಾನು. ಇದು ಒಂದನ್ನು ಆನ್ಲೈನಲ್ಲಿ ತೊಗೊಂಡಿದ್ದು. ಅದರ ನೆಕ್ಸ್ಟು ಇದು ತುಂಬ ಯೂಸ್ ಮಾಡಿದ್ದೀನಿ, ಹಾಳಾಗಿಬಿಟ್ಟಿದೆ, ಎಲ್ಲ ಕಲರ್ಗಳು ಹೋಗಿಬಿಟ್ಟಿದೆ. ಕಲರೆಲ್ಲ ತುಂಬ ಚೆನ್ನಾಗಿದೆ. ಇದು ಕೂಡ ಕಲರೆಲ್ಲ ಹೋಗಿಬಿಟ್ಟಿದೆ. ಬೇಗ ತೋರಿಸ್ತಾ ಹೋಗ್ತೀನಿ, ತುಂಬ ಇರೋದ್ರಿಂದ ವಿಡಿಯೋ ತುಂಬ ಲೆಂತ್ ಆಗಿಬಿಡತ್ತೆ. ಹಾಗಾಗಿ ಇದು ನಂದಲ್ಲ, ಇದು ನನ್ನ ತಂಗಿದು. ನನಗೆ ತುಂಬ ಇಷ್ಟ ಆಗಿ ಇದನ್ನು ನಾನು ತೊಗೊಂಡು ಬಂದಿದ್ದೆ. ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ, ಒಂದು ಸರಿನೂ ಹಾಕಿಲ್ಲ ನಾನು ಇದನ್ನು. ಅವಳು ಪಾಪ ಅವಳಿಗೆ ಅಂತ ತೊಗೊಂಬಂದು ಇಟ್ಕೊಂಡಿದ್ಲು. ತೊಗೊಂಡು ಇಟ್ಕೊಳ್ತಾರೆ, ಆದರೆ ಅವರು ಯೂಸ್ ಮಾಡಲ್ಲ ಜಾಸ್ತಿ, ಹಾಗಾಗಿ ನಾನು ಹಾಕ್ಕೋತೀನಿ ಅಂತ ಹೇಳಿ ನಾನು ತೊಗೊಂಡು ಬಂದಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಅದರ ನೆಕ್ಸ್ಟು ಇದು ಒಂದಿತ್ತು, ಬಟ್ ಇನ್ನೊಂದು ಎಲ್ಲೋ ಹೋಗಿಬಿಟ್ಟಿದೆ, ಮಿಸ್ ಆಗಿಬಿಟ್ಟಿದೆ. ಇದು ಆವಾಗ ತುಂಬ ಟ್ರೆಂಡಲ್ಲಿದ್ದರಿಂದ ನಾನು ಇದನ್ನು ತಗೊಂಡೆ. ಒಂದು ಸರಿನೂ ಹಾಕಿಲ್ಲ ನಾನು ಇದನ್ನು ತಗೊಂಡು. ಆವಾಗ ಡ್ರೆಸ್ ಮ್ಯಾಚಿಂಗಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ಗುಂಡು ಹಾಕಿರೋದ್ರಿಂದ ನಾವು ಯಾವ ಡ್ರೆಸ್ಗೂ ಕೂಡ ಮ್ಯಾಚ್ ಮಾಡ್ಬೋದು. ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಒನ್ನು ಈ ಜುಮ್ಕಿ, ತುಂಬ ಚೆನ್ನಾಗಿದೆ ಜುಮ್ಕಿ. ಇದು ತುಂಬ ಚೆನ್ನಾಗಿದೆ, ಬಟ್ ಕಲರ್ ಹೋಗಿಬಿಟ್ಟಿದೆ. ತುಂಬ ವರ್ಷ ಆಯಿತು ಇದನ್ನು ತಗೊಂಡು, ಕಲರ್ ಹೋಗಿಬಿಟ್ಟಿದೆ. ಇದು ಕೂಡ ನನ್ನ ತಂಗಿದೇನೆ, ಅವಳು ಹಾಕ್ಕೊಳ್ಳೋದಿಲ್ಲ ಅಂತ ಹೇಳಿ ನಾನು ತೊಗೊಂಡು ಬಂದಿದ್ದೆ. ನಾನು ಹಾಕ್ಕೊಂಡಿದ್ದೀನಿ ಇದನ್ನು. ಅದು ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ವಲ್ಪ ಮುರಿದೋಗಿದೆ ಅನಿಸುತ್ತೆ, ಇಲ್ವಾ? ಇಲ್ಲ, ಹಂಗೆ ಹಾಕಿರೋದ್ರಿಂದ ಒಂದಕ್ಕೊಂದು ಸಿಕ್ಕೊಂಡ್ಬಿಡ್ತವೆ. ಇದೊಂದು ಚೂರು ಸೈಡ್ಗೆ ಮುರಿದಿದೆ ಇದು ಇಲ್ಲಿ ನೋಡಿ.
ತುಂಬ ಚೆನ್ನಾಗಿದೆ. ವೈಟ್ ಗುಂಡುಗಳನ್ನು ಹಾಕಿದ್ದಾರೆ ಕೆಳಗೆ, ಚೆನ್ನಾಗಿದೆ. ನೆಕ್ಸ್ಟು ಇದೊಂದು ಜುಮ್ಕಿ, ತುಂಬ ಚೆನ್ನಾಗಿದೆ ಜುಮ್ಕಿ. ಇದು ನಾನು ಬ್ಯಾಂಗ್ಳೂರಿಗೆ ಬಂದಾಗ ತೊಗೊಂಡಿದ್ದು, ಇದನ್ನು ಹೋದ ವರ್ಷ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು 100 ರೂಪಾಯಿ ಅಷ್ಟೇ. ಇದು ಅದರ ನೆಕ್ಸ್ಟು ಇದು ಒಂದು, ಎಲ್ಲ ಬರೀ ದೊಡ್ಡ ದೊಡ್ಡದೇ ತೊಗೊಂಡಿದ್ದೀನಿ, ಹಾಕ್ಕೊಂಡಿಲ್ಲ ಏನಿಲ್ಲ, ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋದೇ ಆಗಿದೆ. ಇವಾಗಂತೂ ಮದುವೆಗಿಂತ ಮುಂಚೆ ಹಾಕ್ಕೊಳ್ತಾ ಇದ್ದೆ ನಾನು. ಈ ಮದುವೆ ಆದಮೇಲೆ ಒಂದು ಸರಿನೂ ಈ ತೋರಿಸಿರೋದಲ್ಲಿ ಯಾವುದನ್ನು ಯೂಸ್ ಮಾಡಿಲ್ಲ ನಾನು, ಸುಮ್ಮನೆ ತೊಗೊಂಡಿಟ್ಟು. ಇವಾಗ ಮದುವೆ ಆದಮೇಲೆ ಯಾವುದು ತೊಗೊಂಡಿಲ್ಲ, ಮದುವೆಗಿಂತ ಮುಂಚೆನೇ ತೊಗೊಂಡಿರೋದೆಲ್ಲ. ಅದು ಬಿಟ್ಟರೆ ಇದು ಒಂದು, ಇದು ಯಾವುದೋ ಒಂದು ಡ್ರೆಸ್ಗೆ ಮ್ಯಾಚ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೆ. ಡ್ರೆಸ್ಗೆ ಇಲ್ಲ, ಸ್ಯಾರಿಗೆ ಅನಿಸುತ್ತೆ. ಇದು ಅದು ಬಿಟ್ಟರೆ ಇದು ಒಂದು ಜುಮ್ಕಿ ಇದೆ. ಕಿವಿಗೆ ತುಂಬ ಭಾರ ಅನಿಸುತ್ತೆ. ಇದು ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಅಂದರೆ ತುಂಬಾ ರೇರ್ ಇದೆ ಇದನ್ನೆಲ್ಲ ಯೂಸ್ ಮಾಡೋದು. ಅದು ಬಿಟ್ಟರೆ ಇದು ರಿಂಗು, ಇದೆರಡು ರಿಂಗ್ ಇದೆ. ಇದು ಅದ್ರ ಒಳಗಡೆ ಇದನ್ನು ಹಾಕೋದು, ಇವನ್ನ ಬಿಚ್ಚಿಟ್ಟಿದ್ದೆ ಅನಿಸುತ್ತೆ ಯಾವಾಗೂ ನಾನು. ಅದರೊಳಗೆ ಇದನ್ನು ಹಾಕೋದು. ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಸಿಕ್ಕೊಂಡ್ಬಿಟ್ಟಿದೆ, ಫುಲ್ ಟೈಟ್ ಆಗಿಬಿಟ್ಟಿದೆ. ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಇದು. ಅದು ಬಿಟ್ಟರೆ ಇದು ಆನ್ಲೈನಲ್ಲಿ ಇದೇ ಥರದ್ದೇ ಒಂದು ಸರ ಬರುತ್ತಲ್ಲ, ಸಿಲ್ವರ್ ಕಲರು, ಆ ಥರದ್ದು ಅದ್ರ ಜೊತೆ ಬಂದಿರೋದು ಇದು. ಇದ್ರ ಸರ ಕೂಡ ಇದೆ. ಮಿಸ್ ಆಗಿದೆ. ಓಕೆ, ಇದರಲ್ಲಿ ಇಷ್ಟಿದೆ. ಇನ್ನು ನೆಕ್ಸ್ಟ್ ಬಾಕ್ಸಲ್ಲಿ ನೋಡೋಣ ಇದರಲ್ಲಿ ಏನಿದೆ ಅಂತ. ನೆಕ್ಸ್ಟ್ ಬಾಕ್ಸು, ಇದರಲ್ಲೂ ಒಂದೊಂದು ಜುಮ್ಕಿ ಮಿಕ್ಸ್ ಆಗಿರುತ್ತೆ. ಇವಾಗ ಅರ್ಜೆಂಟಲ್ಲಿ ಹಾಕಿರ್ತೀನಲ್ಲ, ಅದು ನೆನಪಿರೋದಿಲ್ಲ. ಇವಾಗ ಸರಗಳನ್ನು ತೋರಿಸ್ತೀನಿ. ಸಿಕ್ಕೊಂಡ್ಬಿಟ್ಟಿದ್ದಾವೆ. ಎಸ್, ಇದು ಮುತ್ತಿನ ಸರ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ನಾನು ಇದನ್ನ, ಬಟ್ ಕಟ್ಟಾಗಿಬಿಟ್ಟಿದೆ. ಇದೊಂದು ಲೇಯರ್ ಕಟ್ಟಾಗಿದೆ. ಇದು ತುಂಬಾ ಯೂಸ್ ಮಾಡಿದ್ದೀನಿ, ತುಂಬ ಅಂದರೆ ತುಂಬಾ ಯೂಸ್ ಮಾಡಿದ್ದೀನಿ ಇದನ್ನು. ತುಂಬ ಚೆನ್ನಾಗಿದೆ. ಡಾಲರ್ ಅಂತೂ ಒಂದು ಸ್ವಲ್ಪನೂ ಏನೂ ಆಗಿಲ್ಲ. ಒಂದು 2 ವರ್ಷ ಯೂಸ್ ಮಾಡಿದ್ದೀನಿ, ಒಂದು ಸ್ವಲ್ಪನೂ ಕಲರ್ ಹೋಗಿಲ್ಲ. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಲಕ್ಷ್ಮೀದು ಸ್ವಲ್ಪ ಕಟ್ಟಾಗಿದೆ. ಇದು ಸರಿ ಮಾಡಿದ್ದೆ, ಮತ್ತು ಹಾಗೆ ಆಗ್ತಿದೆ, ಅದು ನಿಲ್ತಾ ಇಲ್ಲ ಭಾರಕ್ಕೆ. ಈ ರೀತಿ ಇದೆ. ಅದು ಬಿಟ್ಟರೆ ಇದೊಂದು ಸರ, ಇದನ್ನು ಜಾತ್ರೆಯಲ್ಲಿ ತೊಗೊಂಡಿದ್ದೆ, ನಮ್ಮೂರು ತೇರಲ್ಲಿ ತೊಗೊಂಡಿದ್ದೆ ನಾನು. ಇದನ್ನ ಯಾವುದಾದ್ರೂ ಡ್ರೆಸ್ಗೆ ಮ್ಯಾಚ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ತೊಗೊಂಡಿದ್ದೆ. ಚೆನ್ನಾಗಿದೆ ಇದು. ಅದು ಬಿಟ್ಟರೆ ಹೇಳಿದ್ನಲ್ಲ, ಇದರಲ್ಲೂ ಜುಮ್ಕಿಗಳು ಮಿಕ್ಸ್ ಆಗಿದೆ ಅಂತ ಹೇಳಿ, ಇದರಲ್ಲೂ ಒಂದಿಷ್ಟು ಕಿವಿ ಓಲೆಗಳಿದೆ. ಇದು ಫುಲ್ ಸ್ಟೋನ್ ಇರೋದು ತೊಗೊಂಡಿದ್ದೆ. ಬರೀ 60 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನಾನು. ತುಂಬಾ ಹೆವಿ ಇದೆ, ತುಂಬಾ ಚೆನ್ನಾಗಿದೆ ಇದು. ಸ್ಟೋನ್ ಸ್ವಲ್ಪ ಅಲ್ಲೆಲ್ಲಿ ಹೋಗಿಬಿಟ್ಟಿದೆ, ಸ್ಟೋನ್ಗಳು ಉದುರಿಬಿಟ್ಟಿದ್ದಾವೆ ಇದರಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ ಇದು. ನೋಡಿ, ಇದು ತುಂಬಾ ಚೆನ್ನಾಗಿದೆ. ಅಂದರೆ ಕಿವಿಗೆ ತುಂಬಾ ಭಾರ ಅನಿಸುತ್ತೆ. ಅದು ಸ್ಟೋನ್ ವರ್ಕ್, ಪೂರಾ ಸ್ಟೋನ್ ವರ್ಕೇ ಇರೋದು ಇದರಲ್ಲಿ. ಅದರ ನೆಕ್ಸ್ಟು ಇದು ಒಂದು ಸರದ ಜೊತೆ ತೊಗೊಂಡಿರೋದು ಬಂದಿರೋದು. ಇದು ವೈಟ್ ಮುತ್ತಿನ ಸರದ ಜೊತೆ. ಇದೆಲ್ಲ ಸಣ್ಣ ಸಣ್ಣ ಓಲೆಗಳಿವೆಲ್ಲ ಈ ರೀತಿ. ಸ್ವಲ್ಪ ಬ್ಲೂ ಕಲರ್ದೇ ಜಾಸ್ತಿ ಇದೆ ನನ್ನ ಕಡೆ ಕಲರ್ಸ್, ಜುಮ್ಕಿಗಳು, ಓಲೆಗಳೆಲ್ಲ. ಇದು ಕೂಡ ಸರದ ಜೊತೆನೇ ಬಂದಿರೋದು. ಅದರ ನೆಕ್ಸ್ಟು ಇದೊಂದು ಸರ ಇದೆ. ಇದೊಂದು ಮುತ್ತಿನ ಸರ, ಈ ಥರ ಇದೆ ಇದು. ಇದೆಲ್ಲ ಗೊತ್ತಿರುತ್ತೆ, ಇದು ತುಂಬ ಜನಕ್ಕೆ. ಇದು ಜಾತ್ರೆಲೆಲ್ಲ ಸಿಗ್ತವೆ. ಇದನ್ನೊಂದು ತೊಗೊಂಡಿದ್ದೆ ನಾನು, ಇರಲಿ ಅಂತ ಹೇಳಿ. ಒಂದು ಸರಿನೂ ಯೂಸ್ ಮಾಡಿಲ್ಲ ನಾನು.
ಅವಾಗ ನೋಡಿದ ಕೂಡಲೇ ಇಷ್ಟ ಆಯಿತು, ಚೆನ್ನಾಗಿದೆ ತಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಬಟ್ ಒಂದು ಸರಿನೂ ಯೂಸ್ ಮಾಡಿಲ್ಲ. ಇದು ಆಯಿತು. ಇದು ನೆಕ್ಸ್ಟ್ ಬಾಕ್ಸ್. ಇದು ಇದೊಂದು ಜುಮ್ಕಿ. ಇದು ನನ್ನ ಹಸ್ಬೆಂಡು ಮದುವೆಗಿಂತ ಮುಂಚೆ ಅವ್ರು ತೊಗೊಂಡು ಬಂದಿದ್ದು, ಅವ್ರು ಇಷ್ಟಪಟ್ಟು ತೊಗೊಂಡು ಬಂದಿದ್ದು ಜುಮ್ಕಿ ಇದು. ಇದು ಕೂಡ ಚೆನ್ನಾಗಿದೆ. ಇದು ನೋಡಿ ಈ ರೀತಿ. ನೆಕ್ಸ್ಟು ಇದೆಲ್ಲ ಮಾಮೂಲಿ, ಇದು ಜಾತ್ರೆಯಲ್ಲಿ ತೊಗೊಂಡಿರೋದು. ಇದು ನೆಕ್ಸ್ಟು ಸರ ನೋಡೋಣ. ಸರಗಳು ಇದು ಆನ್ಲೈನಲ್ಲಿ ತೊಗೊಂಡಿದ್ದೆ ನಾನು. ಇದು ಸರನ, ಇದು ಸ್ವಲ್ಪ ಕಟ್ಟಾಗಿಬಿಟ್ಟಿದೆ. ಇದು ಇಲ್ಲಿ ಕಟ್ಟಾಗಿದೆ ಅಂತೇಳಿ ದಾರ ಕಟ್ಟಿದ್ದೀನಿ. ಹಾಗೆ ಇವಾಗ ನೀಟಾಗಿ ರೆಡಿ ಮಾಡಬೇಕು ಇದನ್ನು. ಇದು ಒಂದು ಸರ. ಇದು ಕೂಡ ಚೆನ್ನಾಗಿದೆ. ಈ ಫಂಕ್ಷನಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಇದು ನೋಡಿ. ಇದು ಆನ್ಲೈನಲ್ಲೇ ತೊಗೊಂಡಿರೋದು ನಾನು. ಅದ್ರ ನೆಕ್ಸ್ಟ್ ಬಂದರೆ ಇದೊಂದು ಲಾಂಗ್ ಸರ ಇದೆ. ಇದನ್ನು ದಾವಣಗೆರೆಯಲ್ಲೇ ತೊಗೊಂಡಿರೋದು. ಬಟ್ ಇದು ಕಟ್ಟಾಗಿಬಿಟ್ಟಿದೆ. ಚೆನ್ನಾಗಿದೆ ಬಟ್ ಕಟ್ಟಾಗಿಬಿಟ್ಟಿದೆ. ಇದು ಒಂದು ಹತ್ರ ಕಟ್ಟಾಗಿದೆ ನೋಡಿ. ಸರಿ ಈ ರೀತಿಯಾಗಿದೆ ಇದು. ದಾವಣಗೆರೆಯಲ್ಲಿ BSc ಒಳಗೆ ತೊಗೊಂಡಿರೋದನ್ನ ಇದನ್ನು. ಇದು ಕೂಡ ಸ್ವಲ್ಪ ಹೆವಿ ಭಾರಕ್ಕೆ ಕಟ್ಟಾಗಿಬಿಟ್ಟಿದೆ. ಇದನ್ನು ಸ್ವಲ್ಪ ರೆಡಿ ಮಾಡಬೇಕು. ಇವಾಗ ಇಲ್ಲಿ ಹಾಕ್ಕೊಂಡು ಹೋಗಲ್ವಲ್ಲ, ಹಾಗಾಗಿ ಇದ್ರ ಬಗ್ಗೆ ಅಷ್ಟು ತಲೆನ ಕೆಡಿಸ್ಕೊಂಡಿಲ್ಲ. ಎಲ್ಲರೂ ಹಾಕ್ಕೊಂಡು ಹೋಗಬೇಕು ಅಂದಾಗ ಇದನ್ನು ನೋಡಿ ರೆಡಿ ಮಾಡಬೇಕು. ಇದು ಅದರ ನೆಕ್ಸ್ಟ್ ಬಂದರೆ ಇದಕ್ಕೆ ಏನು ಹೇಳ್ತಾರೆ, ಹಿಂಗೆ ಕಿವಿ ಹಿಂದೆ ಹಿಂಗೆ ಹಾಕ್ಕೊಳ್ಳೋದಕ್ಕೆ. ಇದು ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಿದ್ದೆ. ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋ ಇದ್ದಿದ್ರೆ ಹಾಕ್ತಾಯಿದ್ದೆ, ಅದು ಫೋಟೋ ಇಲ್ಲ. ಎರಡಿದೆ ಈ ರೀತಿ. ಆನ್ಲೈನಲ್ಲಿ ತೊಗೊಂಡಿದ್ದು, ಸ್ವಲ್ಪನೂ ಕಲರ್ ಹೋಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಇದು. ಅದ್ರ ನೆಕ್ಸ್ಟು ಆವಾಗಲೇ ಒಂದು ಓಲೆ ತೋರಿಸಿದ್ನಲ್ಲ, ಅದ್ರದ್ದು ಇದು ಸರ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ತೊಗೊಂಡಿದ್ದೆ ನಾನು. ಇದು ಆನ್ಲೈನಲ್ಲಿ ತೊಗೊಂಡಿರೋದು. ಇದು ಕೂಡ ಆವಾಗಲೇ ಒಂದು ಓಲೆ ತೋರಿಸಿದೆ ನಾನು, ಅದರದ್ದು ಇದು ಕೂಡ ಈ ರೀತಿ ಇದೆ. ಓಲೆ ಎಲ್ಲೋಯ್ತು, ಎಲ್ಲಿ ಹಾಕಿದೆ? ಹಾಂ, ಇದ್ರದ್ದು ಇದನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ ತುಂಬ ಸರಿ. ಅದು ಬಿಟ್ಟರೆ ಇದನ್ನು ಗ್ಯಾರಂಟಿ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ, ವಾರಂಟಿ ಇಷ್ಟು ವರ್ಷ ಅಂತ ಹೇಳಿ ಅಲ್ಲಿ ತೊಗೊಂಡಿದ್ದು. ಇದು ಸುಮಾರು ವರ್ಷ, ಮದುವೆಗಿಂತ ಮುಂಚೆ ತೊಗೊಂಡಿದ್ದು. ಸ್ವಲ್ಪ ಕಲರೆಲ್ಲ ಹೋಗಿಬಿಟ್ಟಿದೆ. ಇಲ್ಲೆಲ್ಲ ಸ್ವಲ್ಪ ಕಲರ್ ಹೋಗಿದೆ, ಬಟ್ ತುಂಬ ಚೆನ್ನಾಗಿ ಬಂತು. ಇದು ತುಂಬ ಸರಿ ಯೂಸ್ ಮಾಡಿದ್ದೀವಿ. ಇದನ್ನು ಚೆನ್ನಾಗಿದೆ, ಬಟ್ ಕಲರ್ ಹೋಗಿರೋದ್ರಿಂದ ಸ್ವಲ್ಪ ಡಲ್ ಹೊಡೆಯುತ್ತೆ ಅಷ್ಟೇ. ಇದ್ರದ್ದು ಕಿವಿ ಓಲೆ ಇತ್ತು, ಇಲ್ಲಿದೆ. ಇದ್ರದ್ದು ಕೂಡ ಓಲೆ ಇದು ಈ ರೀತಿ. ಇದು ಮೊನ್ನೆ ರೀಸೆಂಟಾಗಿ ತೊಗೊಂಡಿದ್ದು. ನಾನು ಅಂದ್ಕೊಂಡಿದ್ದು ಒಂದು ರೀತಿ ಅಂದ್ಕೊಂಡಿದ್ದೆ, ಇದು ಬಂದಿರೋದೇ ಒಂದು ರೀತಿಯಾಗಿ ಬಂದಿದೆ. ಬಟ್ ಪರವಾಗಿಲ್ಲ, ಒಂದು ಸರಿ ಯೂಸ್ ಮಾಡಿದ್ದೀನಿ ಅಷ್ಟೇ ನಾನು. ಓಕೆ, ಪರವಾಗಿಲ್ಲ ಅನ್ನೋ ರೀತಿ ಇದೆ. ಇದ್ರದ್ದು ಓಲೆ ಒಂದು ನಿಮಿಷ, ಇನ್ನೊಂದೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಇದ್ರದ್ದು ಓಲೆ ಈ ರೀತಿಯಾಗಿದೆ. ಓಕೆ, ನನ್ನ ಜ್ಯುವೆಲರಿ ಕಲೆಕ್ಷನ್ ಇಷ್ಟಿದೆ. ಇದೆಲ್ಲ ನೆನಪಿಲ್ಲ, ಎಲ್ಲೆಲ್ಲಿ ತೊಗೊಂಡು ತುಂಬ ವರ್ಷದ ಹಿಂದೆ ಎಲ್ಲ ತೊಗೊಂಡಿರೋದು, ಹಾಗಾಗಿ ನೆನಪಿಲ್ಲ ನನಗೆ. ಇಷ್ಟು ಕಲೆಕ್ಷನನ್ನು ಇಟ್ಟಿದ್ದೀನಿ. ಬಟ್ ಒಂದು ಸರಿನೂ ನಾನು ಮದುವೆ ಆದಮೇಲೆ ಯೂಸ್ ಮಾಡಿಲ್ಲ. ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆ ಟೈಮ್ಗೆ ನಾನು ಯಾವಾಗ ಹೊರಟ್ರೂ ಗಡಿಬಿಡಿಯಾಗೆ ಹೊರಟಿರ್ತೀನಿ, ಯಾವುದೂ ಪ್ರಿಪ್ರೇಷನ್ ಇರೋದಿಲ್ಲ. ಹಾಗೆ
ಏನಿರುತ್ತೋ ಇದೊಂದು ಓಲೆ ಇದೆ, ಇದು ಗೋಲ್ಡ್ದು. ಇದು ಒಂದು ಎಲ್ಲಿ ಹೋದರೂ ಇದನ್ನೇ ಹಾಕ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಯಾವುದಾದ್ರೂ ಮದುವೆ ಫಂಕ್ಷನ್ ಆ ಥರ ಇದ್ದಾಗ ಬೇರೆ ಗೋಲ್ಡ್ ಹಾಕ್ಕೋತೀನಿ. ಅದು ಬಿಟ್ಟರೆ ಅದನ್ನು ಒಂದು ಸರಿನೂ ಅವನ್ನ ಯೂಸ್ ಮಾಡಿಲ್ಲ ನಾನು. ಇನ್ಮೇಲೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ನೋಡಿದ್ರಿ, ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ, ನೋಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.